ಹಬ್ಬ ಸಾಲು ಸಾಲು ರಜೆ ಇತ್ತು. ಹಾಗಾಗಿ ಎಲ್ಲ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ ಜನ ಅಂದ್ರೆ ಬೇರೆ ಬೇರೆ ಊರುಗಳಿಂದ ಜೀವನ ಕಟ್ಕೊಳ್ಳೋದಕ್ಕೆ ಬದುಕು ನಡೆಸೋದಕ್ಕೆ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ರು. ಹಬ್ಬ ಅಂದಾಗ ಸಹಜವಾಗಿ ತಮ್ಮೂರಿಗೆ ಹೋಗಬೇಕು, ತಮ್ಮೂರಲ್ಲೇ ಅದನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಸಾಕಷ್ಟು ಜನ ಬೆಂಗಳೂರನ್ನ ತೊರೆದು ಹಬ್ಬಕ್ಕೆ ಅಂತ ಊರಿಗೆ ಹೋಗಿದ್ರು. ಬಟ್ ಈಗ ಹಬ್ಬ ಮುಗಿತಲ್ಲ, ಎಲ್ಲ ವಾಪಸ್ ಆಗ್ತಿದ್ದಾರೆ ಬೆಂಗಳೂರಿಗೆ. ಹಬ್ಬಕ್ಕೆ ಅಂತ ಹೋದವರೆಲ್ಲ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ಹಾಗಾಗಿ ಮೆಜೆಸ್ಟಿಕ್ನಲ್ಲೇ ಜನದಟ್ಟಣೆ, BMTC ಬಸ್ಗಳು ಫುಲ್ ರಶ್ ಆಗಿದೆ ಅಂತೆ. ನೋಡಿ, ಸಾಲು ಸಾಲು ರಜೆ ಇರೋ ಕಾರಣ ಊರಿಗೆ ಹೋಗಿದ್ರು ಜನ. ಅದು ಕೂಡ ಡಬಲ್ ತ್ರಿಬಲ್ ರೇಟ್ ಎಲ್ಲ ಕೊಟ್ಟು ಬಸ್ ಟಿಕೆಟ್ ಬುಕ್ ಮಾಡಿಕೊಂಡು ಊರಿಗೆ ಹೋಗಲೇಬೇಕು, ಅಲ್ಲೇ ದೀಪಾವಳಿ ಸೆಲೆಬ್ರೇಟ್ ಮಾಡಲೇಬೇಕು ಅಂತ ಜನ ಹೋಗಿದ್ರು. ಬಟ್ ಈಗ ರಜಾನೂ ಮುಗಿತು, ಬೇಸರದಲ್ಲೇ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ಬಟ್ ಸಾಕಷ್ಟು ಜನ ತುಂಬ ಹೋಗಿರೋದ್ರಿಂದ BMTC ಬಸ್ಗಳು ಫುಲ್ ರಶ್ ಆಗಿದೆ ಅಂತೆ. ಮೆಜೆಸ್ಟಿಕ್ ನಿಲ್ದಾಣ ಕೂಡ ಫುಲ್ ರಶ್ ಆಗಿದೆ, ಮೆಟ್ರೋ ನಿಲ್ದಾಣ ಕೂಡ ಫುಲ್ ರಶ್ ಆಗಿದೆ. ಇವತ್ತು ಕೆಲಸಕ್ಕೆ ಹೋಗ್ಬೇಕಲ್ಲ, ಹಾಗಾಗಿ ಎಲ್ಲ ಜನ ವಾಪಸ್ ಬಂದಿದ್ದಾರೆ. ಆದಷ್ಟು ಬೇಗ ಮನೆ ತಲುಪಬೇಕು, ಮನೆಯಿಂದ ಮತ್ತೆ ಕೆಲಸಕ್ಕೆ ಹೋಗಬೇಕು ಅನ್ನುವಂಥ ಧಾವಂತ ನೋಡೋದಕ್ಕೆ ಸಿಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಮೆಜೆಸ್ಟಿಕ್ನಲ್ಲಿ ಎಲ್ಲ ಕೂಡ ಬ್ಯಾಗ್ ಹಿಡ್ಕೊಂಡು ಹೆಂಗಿರುತ್ತೆ ಅಂದರೆ ಪರಿಸ್ಥಿತಿ. ಪಾಪ ಹೋಗೋವಾಗ ಫುಲ್ ಜೋಶಲ್ಲಿ ಹೋಗಿರ್ತಾರೆ, ವಾಪಸ್ ಬಂದಾಗ ಅಯ್ಯೋ ಮತ್ತೆ ಕೆಲಸ ಮಾಡಬೇಕಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ವಾಪಸ್ ಆಗ್ತಿರ್ತಾರೆ. ಬಟ್ ಸಾಕಷ್ಟು ಜನ ಇವತ್ತು ಒಟ್ಟಿಗೆ ವಾಪಸ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಜನದಟ್ಟಣೆ ಜಾಸ್ತಿಯಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಮೆಜೆಸ್ಟಿಕ್ನಲ್ಲಿ ಎಲ್ಲ ಬಸ್ಗಳು ಕೂಡ ರಶ್ ಆಗೇ ಹೋಗ್ತಾ ಇದೆಯಂತೆ. ಇಲ್ಲಿ ಬಸ್ ಫುಲ್ ರಶ್ ಆಯಿತು ಅನ್ನೋ ಕಾರಣಕ್ಕೆ ಸಾಕಷ್ಟು ಜನ ಮೆಟ್ರೋ ಕಡೆ ಮುಖ ಮಾಡ್ತಿದ್ದಾರೆ. ಮೆಟ್ರೋ ನಿಲ್ದಾಣ ಕೂಡ ಕಂಪ್ಲೀಟ್ ಆಗಿ ಜನದಟ್ಟಣೆಯಿಂದ ಕೂಡಿದೆ ಅನ್ನೋದು ಸದ್ಯ ಇರುವಂಥ ಮಾಹಿತಿ. ಅದಕ್ಕೆ ಪೂರಕ ದೃಶ್ಯಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೆಜೆಸ್ಟಿಕ್ನಲ್ಲೂ ಜನದಟ್ಟಣೆ, ಮೆಟ್ರೋ ನಿಲ್ದಾಣದಲ್ಲೂ ಜನದಟ್ಟಣೆ, ಜೊತೆಗೆ ಎಲ್ಲ ಬಸ್ಗಳು ರಶ್ ಆಗಿ ಹೋಗ್ತಾ ಇದೆ. ಅಂದರೆ ಎಷ್ಟು ಸಂಖ್ಯೆಯಲ್ಲಿ ಜನ ಬೆಂಗಳೂರನ್ನ ತರದು ಹಬ್ಬಕ್ಕೆ ಅಂತ ಊರಿಗೆ ಹೋಗಿದ್ರು ಅಂತ ಈಗೆಲ್ಲ ವಾಪಸ್ ಆಗಿರೋದ್ರಿಂದ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಸ್ಪಾಟ್ ಇಂದ. ಚರಣ್, ಹೋಗೋವಾಗ್ಲೂ ಕೂಡ ಹಬ್ಬಕ್ಕೆ ಸಾಲು ಸಾಲು ರಜಾ ಬಂದಾಗ್ಲೂ ಕೂಡ ಹೋಗೋವಾಗ್ಲೂ ಕೂಡ ಇದೇ ರೀತಿ ಜನದಟ್ಟಣೆ ನೋಡೋದಕ್ಕೆ ಸಿಗ್ತಾ ಇತ್ತು. ಬಸ್ಗಳು ಸಿಗ್ತಾ ಇಲ್ಲ ಅಂತ ಪರದಾಡ್ತಿದ್ರು. ಈಗ ವಾಪಸ್ ಆದಾಗ್ಲೂ ಕೂಡ ಅದೇ ಜನದಟ್ಟಣೆ, ಈಗಲೂ ಕೂಡ ಜನರ ಪರದಾಟ ಆಗ್ತಾ ಇದೆಯಾ, ಹೇಗೆ? ಸಾಲು ಸಾಲು ರಜದ ಹಿನ್ನೆಲೆ ಸುಮಾರು 40 ಲಕ್ಷಕ್ಕೂ ಹೆಚ್ಚು ಜನ ಬೆಂಗಳೂರನ್ನ ಬಿಟ್ಟು ತಮ್ಮ ಹುಟ್ಟೂರುಗಳಿಗೆ ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ಹೋಗಿದ್ರು. ಆದ್ರೆ ಸದ್ಯ ಈಗ ಅಲ್ಲಿಂದ ವಾಪಸ್ ಆಗ್ತಾ ಇರುವಂತದ್ದು ಅಂತ ಹೇಳಿದ್ರೆ ಏನು ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ತಾವು ಯಾವ ಕಂಪನಿಗಳಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಓದ್ತಾ ಇರ್ತಾರೆ, ಕೆಲಸಗಳನ್ನ ಮಾಡ್ತಾ ಇರ್ತಾರೆ, ಅದಕ್ಕಾಗಿ ವಾಪಸ್ ಬೆಂಗಳೂರಿಗೆ ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನು ಶುಕ್ರವಾರ ಹೊರಟಂತವರು ಇವತ್ತು ಬಂದು ಮುಂಜಾನೆ ಬಂದು ಟ್ರೈನ್ ಆಗಿರಬಹುದು, ಬಸ್ಗಳಾಗಿರ್ಬಹುದು ಬಂದು ಇಳಿತಾ ಇದ್ದಾರೆ. ಆದ್ರೆ ಇಲ್ಲಿಂದ ಒಂದಿಷ್ಟು ಅವರಿಗೆ ಅವರ ಮನೆಗಳನ್ನ ತಲುಪೋದಿಕ್ಕೆ ಸಮಸ್ಯೆಗಳಾಗ್ತಾ ಇದೆ. ಸದ್ಯ ನಾನೀಗ ಏನು ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಬಳಿ ಇದ್ದೀನಿ. ಇಲ್ಲಿ ಸಂಪೂರ್ಣ ಜನದಟ್ಟಣೆ ತುಂಬಿರುವಂತದ್ದು. ಸುಮಾರು 1 ಕಿಲೋಮೀಟರ್ ಅಷ್ಟು ದೂರಕ್ಕೂ ಕೂಡ ಜನ ಕ್ಯೂ ನಿಂತು ಮೆಟ್ರೋಗೆ ಹೋಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಒಂದು ಭಾಗದಲ್ಲಿ ಈ ಗಮನಿಸ್ತಾ ಇರಬಹುದು, KSRTC ಬಸ್ಗಳಿಂದ ಬಂದು ಜನ ಇಳಿತಾನೆ ಇದ್ದಾರೆ. ಒಂದು ಕಡೆಯಲ್ಲಿ ಇಳಿತಾನೆ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಹೋಗುವಂತಹ ಪ್ರಕ್ರಿಯೆ ನಡೀತಾ ಇದೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಒಟ್ಟಿಗೆ ಏಕಕಾಲಕ್ಕೆ ಎಲ್ಲಾ ಬಂದು ಬೆಂಗಳೂರನ್ನ ಸೇರ್ಕೊಳ್ತಾ ಇರೋದ್ರಿಂದಾಗಿ ವಾಹನಗಳ ಲಭ್ಯತೆ ಆಗಿರಬಹುದು, ಬಸ್ಗಳಾಗಿರ್ಬಹುದು, ಮತ್ತೆ ಮೆಟ್ರೋಗಳಾಗಿರ್ಬಹುದು, ಎಲ್ಲವೂ ಕೂಡ ರಶ್ ಆಗ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ BMTC ಬಸ್ಗಳು ತುಂಬಿ ತುಳುಕ್ತಾ ಇದೆ. ಕಳೆದ 5 ದಿವಸಗಳಲ್ಲಿ BMTC ಬಸ್ಗಳು ಖಾಲಿ ಹುಡಿತಾ ಇತ್ತು. ಮತ್ತೆ ಒಂದಿಷ್ಟು BMTC ಬಸ್ಗಳು ಹೊರ ಜಿಲ್ಲೆಗಳಿಗೆ ಕೂಡ ಸಂಚಾರವನ್ನ ಮಾಡ್ತಾ ಇತ್ತು. ಅದೇ ರೀತಿಯಾಗಿ ಇವತ್ತು ಬೆಂಗಳೂರಿನಲ್ಲಿರುವಂತಹ BMTC ಬಸ್ಗಳೇನಿದೆ ಅವುಗಳು ಸಂಪೂರ್ಣವಾಗಿ ತುಂಬಿ ತುಳುಕ್ತಾ ಇದೆ. ಅದೇ ರೀತಿಯಾಗಿ ಮೆಟ್ರೋ ನಿಲ್ದಾಣದಲ್ಲಿ ಗಮನಿಸ್ತಾ ಇರಬಹುದು, ಕ್ಯೂ ಒಂದು ಕಡೆಯಲ್ಲಿ KSRTC ನಿಲ್ದಾಣ ಏನಿದೆ ಅಲ್ಲಿಯವರೆಗೂ ಕೂಡ ಈ ಒಂದು ಮೆಟ್ರೋ ನಿಲ್ದಾಣದಲ್ಲಿ ಕ್ಯೂ ಇರುವಂತದ್ದು. ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ಬ್ಯಾಗ್ ಸಮೇತ ಬಂದು ಮೆಟ್ರೋ ಹತ್ತುವಂತಹ ಕೆಲಸದಲ್ಲಿ ಕೂಡ ಮುಂದಾಗಿರುವಂತದ್ದು. ಇದರ ಜೊತೆಗೆ ಏನು ಆಟೋ ಆಗಿರ್ಬೋದು, ಮತ್ತೆ ಒಂದಿಷ್ಟು ಜನ ಆಟೋಗಳ ಮೊರೆ ಹೋಗ್ತಾ ಇದ್ದಾರೆ, ಮತ್ತೆ ಒಂದಿಷ್ಟು ಜನ BMTC ಬಸ್ಗಳ ಮೊರೆ ಹೋಗ್ತಾ ಇದ್ದಾರೆ. ಇನ್ನು ಆ ಭಾಗದಲ್ಲಿ ಕೂಡ ಏನು ರೈಲ್ವೆ ಏನಿದೆ ಆ ರೈಲ್ವೆಯಿಂದ ಕೂಡ ಜನ ಬರ್ತಾ ಇದ್ದಾರೆ. ಆ ಒಂದು ಸ್ಕೈ ವಾಕ್ ನಲ್ಲಿ ಗಮನಿಸ್ತಾ ಇರಬಹುದು, ಸ್ಕೈ ವಾಕ್ ನಲ್ಲೂ ಕೂಡ ಸಂಚಾರ ದಟ್ಟಣೆ ಹೆಚ್ಚಾಗ್ತದೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ರೈಲ್ವೆ ಸ್ಟೇಷನ್ ನಿಂದಂತ ಬಂದವರು ತಮ್ಮ ತಮ್ಮ ಮನೆಗಳಿಗೆ ಆಗಿರ್ಬಹುದು, ಕಂಪನಿಗಳಿಗೆ ಆಗಿರ್ಬಹುದು, ಎಲ್ಲರೂ ಹೇಗೆ ಹೋಗೋದು ಅಂತ ಹೇಳಿ ಮೆಟ್ರೋ ನಿಲ್ದಾಣಗಳ ಬಳಿ ಬರ್ತಾ ಇದ್ದಾರೆ, ಬಸ್ ನಿಲ್ದಾಣಗಳ ಬಳಿ ಬರ್ತಾ ಇದ್ದಾರೆ. ಇನ್ನು ಒಂದಿಷ್ಟು ಜನ ತಮ್ಮ ಮನೆಯವರು ಬರ್ತಾರೆ ಕರ್ಕೊಂಡು ಹೋಗೋದಿಕ್ಕೆ ಅಂತ ಹೇಳಿ ಕೂಡ ಕಾದು ಕುಳಿತಿರುವಂತದ್ದು. ಮುಂಜಾನೆ ಬಂದು ಸುಮಾರು 5-6 ಗಂಟೆಗೆ ಬಂದು ಬಸ್ ರೀಚ್ ಆಗಿರುತ್ತೆ. ಅದಾದ ಬಳಿಕ ಈಗ ತಮ್ಮನ್ನ
ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಫ್ಯಾಮಿಲಿಯವರು ಬರ್ತಾರೆ ಅಂತ ಹೇಳಿ ಕೂಡ ಕಾಯ್ತಾ ಇರುವಂತದ್ದು. ಒಟ್ಟಿನಲ್ಲಿ ಏನೋ ಹಬ್ಬ ಮುಗಿಸಿ ಹಬ್ಬಕ್ಕೆ ಅಂತ ಹೋಗ್ಬೇಕಾದ್ರೆ ಒಂದು ಸಂತೋಷ ಇರುತ್ತೆ, ಆದ್ರೆ ಹಬ್ಬ ಮುಗಿಸಿ ಬೆಂಗಳೂರಿಗೆ ಬರ್ಬೇಕಾದ್ರೆ ಒಂದು ನೋವನ್ನು ತುಂಬಿಕೊಂಡು ಮತ್ತೆ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಬೇಜಾರಲ್ಲಿ ಬಂದಿರ್ತಾರೆ. ಆದ್ರೆ ಇವತ್ತು ಮುಂಜಾನೆಯಿಂದನೇ ಅವರು ಕಾದು ಕುಳಿತಿರುವಂತದ್ದು. ಮತ್ತೆ ಯಾವಾಗ ಒಂದು ಸಲ ಮನೆಗೆ ಹೋದ್ರೆ ಸಾಕಪ್ಪ, ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಕೂಡ ಕಾಯ್ತಾ ಇರುವಂತದ್ದು. ಶ್ರುತಿ. ಓಕೆ ಚರಣ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.